ಓಕೆ, ಬಿಗ್ ಬಾಸ್ ಇಂದ ಹೊರಗಡೆ ಸುದ್ದಿಯವರಿಗೆ ಬಹಳಷ್ಟು ಹೆಸರಿದೆ. ಕಾಕ್ರೋಚ್ ಅಂತ ಒಂದು ಸರ್ನೇಮ್ ಇದೆ. ನಿಮ್ಮ ಒಂದು ಪಾತ್ರ, ಖಳನಟನ ಅಭಿನಯ ಬಹಳಷ್ಟು ಅಭಿಮಾನಿಗಳನ್ನ ನಿಮಗೆ ಸಂಪಾದನೆ ಮಾಡಿಕೊಟ್ಟಿದೆ. ನೀವು ಯಾವತ್ತೂ ಖಾಲಿ ಕೂತವರೆಲ್ಲ, ನೀವು ಹೇಳ್ಕೊಂಡಿದ್ರಿ ಖಾಲಿ ಕೂತಿದ್ದೆ ಇಲ್ಲ, ಬಹಳಷ್ಟು ಬ್ಯುಸಿ ಇದ್ರಿ ನೀವು. ಅಂತಹ ಸುದ್ದಿಯವರು ಬಿಗ್ ಬಾಸಿಗೆ ಏನಕ್ಕೆ ಹೋದ್ರು? ಇಲ್ಲ ಮ್ಯಾಮ್, ನಂಗೆ ತುಂಬ ಇಷ್ಟ ಆಯಿತು ಮ್ಯಾಮ್. ಅದು ನಾನು 4 ವರ್ಷದಿಂದನೂ ಪಾಪ ಸರ್ ಹೇಳಿದರು, ನಂಗೆ ಇಷ್ಟ ಆಯಿತು ಮ್ಯಾಮ್. ಅದು ನೋಡೋಣ, ಇದು ಸಿನಿಮಾ ಇದೆಲ್ಲ ಮಾಮೂಲಿ ಅದೇ ಕೆಲಸ ಮಾಡ್ತಿದ್ದೀನಿ. ಆಮೇಲೆ ಇದು ತುಂಬ ರೀಚು ದೊಡ್ಡದೇ ಅಲ್ವಾ ಮ್ಯಾಮ್, ಅದೆಲ್ಲರಿಗೂ ಒಂದು ಆಸೆ ಇರುತ್ತೆ. ಆಮೇಲೆ ನನ್ನ ವೈಫಿಗೆ ತುಂಬ ಇಷ್ಟ, ನನ್ನ ಮಗನೂ ಹೋಗಿ ಹೋಗಿ ಅಂತ ಹೇಳ್ಕೊಂಡಿದ್ದ. ನೋಡೋಣ ಅನ್ನೋದೊಂದು ತುಂಬ ಇತ್ತು ಮ್ಯಾಮ್, ಹಂಗಾಗಿ ಹೋದೆ ಮ್ಯಾಮ್. ಓಕೆ ಸರ್, ಮಿಡ್ ಸೀಸನ್ ಫಿನಾಲೆಯ ನೀವು ಒಂದು ವಿನ್ನರ್ ಆಗಿದ್ರಿ. ನಿಮಗೆ ಒಂದು ಡೈಮಂಡ್ ಡಾಲರ್ ಕೂಡ ಸಿಕ್ಕಿತ್ತು. ಆ ಒಂದು ಇಮ್ಯುನಿಟಿ ಇರಲಿಲ್ಲ ಅಂದಿದ್ರೆ ನೀವು ಕಳೆದ ವಾರನೇ ಹೊರಗಡೆ ಬರ್ತಿದ್ದೆ ಅಂತ ನಿಮಗೆ ಅನಿಸುತ್ತಾ? ಇಲ್ಲ ಮ್ಯಾಮ್, ಅಂದರೆ ನಾನು ಕೊನೆ ಮೂಮೆಂಟಲ್ಲಿ 3 ಜನ ಇರೋರ್ಗೂ ವೆಯ್ಟ್ ಮಾಡ್ತಿದ್ದೆ ನೋಡೋಣ ಅಂತ. ಆಮೇಲೆ ಅಲ್ಲೂ ಅವರು ಮ್ಯಾಮ್ ಇಡೀ ಟೀಮು ಇದಕ್ಕೆ ಅಂತಲೇ ವರ್ಷಗಟ್ಟಲೆ ಕೂತ್ಕೊಂಡು ಡಿಸೈನ್ ಮಾಡೋರೆ, ಅದನ್ನ ಬಿಚ್ಚಿಸ್ಲೇಬೇಕು ಅನ್ನೋ ಥರದ್ದು ಒಂದಿರುತ್ತೆ. ಮೇ ಬಿ ನಾನು ಆಚೆ ಬರ್ತಿರಲಿಲ್ಲ ಅಂದ್ರೆ ನಾನು ಆಚೆ ಬಂದಾಗ ಗೊತ್ತಾಯಿತು. ನಮ್ಗೆ ಒಳಗೆ ಗೊತ್ತಾಯ್ತು ಮ್ಯಾಮ್. ಈಗ ನನ್ನ ಹತ್ರ ನಾನು ನೀರಲ್ಲಿ ಮುಳುಗ್ತೀನಿ, ಟ್ಯೂಬ್ ಇದೆ, ಟ್ಯೂಬ್ನ ಬಳಸ್ಬೇಕಾ, ಟ್ಯೂಬ್ನ ಐತಿ ಶಿಪ್ಗೆ ಹಾಕ್ಬೇಕಾ, ಅಥವಾ ಟ್ಯೂಬ್ನ ಬಳಸ್ಕೊಂಡು ನಾನು ಶಿಪ್ಗೆ ಹತ್ಬೇಕಾ ಯೋಚನೆ ಮಾಡಿ. ಟ್ಯೂಬ್ ಇದೆ, ನಾನು ಡಾಲರ್ ನಂಬ್ಕೊಂಡು ಹೋಗಿದ್ದೆ ಮ್ಯಾಮ್, ನಾನು ನಂಬ್ಕೊಂಡು ಹೋಗಿದ್ದು. ಸರಿ ಬೇಡ, ಇದೊಂದ್ಸತಿ ಯಾಕೋ ತುಂಬ ಮುಳುಗ್ತಾ ಇದ್ದೀನಿ, ಟ್ಯೂಬ್ ಇದೆಯಲ್ವಾ, ಟ್ಯೂಬ್ ಯೂಸ್ ಮಾಡೋಣ, ಶಿಪ್ಪಲ್ಲಿ ಕೂತ್ಕೊಳ್ಳೋಣ, ಆಮೇಲೆ ನೋಡೋಣ ಅನ್ನೋದೇ ಇರುತ್ತಲ್ಲ ಮೇಡಮ್. ಟ್ಯೂಬ್ ಕಾಪಾಡ್ತೀವ, ನಮ್ಮನ್ನು ಕಾಪಾಡ್ಕೋತೀವ. ನನಗದು ಟ್ಯೂಬ್ ಥರ ಮೇಡಮ್, ಅಲ್ಲಿಗೆ ನಾನು ನೀರಲ್ಲಿ ಮುಳುಗ್ತಿರುವಾಗ, ಅಥವಾ ಆಕ್ಸಿಜನ್ ಥರ ಅನ್ಕೊಳ್ಳಿ, ಅದನ್ನು ಬಳಸಿದೆ ಮ್ಯಾಮ್ ಅಷ್ಟೇ. ಅಕಸ್ಮಾತ್ ನಾನು ಹೆಲ್ಮೆಟ್ ಆಗಿದ್ರೆ ನೀವೇ ಏನು ಪ್ರಶ್ನೆ ಕೇಳ್ತಿದ್ರಿ ಮ್ಯಾಮ್? ಅಲ್ಲ ಸರ್, $10 ಇತ್ತಲ್ಲ ಸರ್, ಎಂತ ಪೆದ್ದ ಆಟ ಆಡಿದ್ರಲ್ಲ ಅಂತ ಕೇಳ್ತಿದ್ದೀರಲ್ಲ ಮ್ಯಾಮ್, ಅದಕ್ಕೋಸ್ಕರ ಬಳಸಿದೆ ಮ್ಯಾಮ್. ಓಕೆ ಸರ್, ನೀವು ಎಲಿಮಿನೇಟ್ ಆಗೋಕ್ ಮುಂಚೆ ನೀವು ಜಾಹ್ನವಿ ಅವರು, ರಘು ಅವರು ಮತ್ತೆ ರಿಷಾ ಅವರು ಇದ್ರು, ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿದ್ರು. ನಿಮ್ಗೆ ಅನ್ನಿಸ್ತಿತ್ತಾ ಇಲ್ಲ ನಾನು ಉಳ್ಕೊಂತೀನಿ ಅಥವಾ ಹೋಗ್ತೀನಿ ಅಂತ? ಏನ್ ಓಡ್ತಾ ಇತ್ತು ನಿಮ್ಗೆ? 100% ನನಗೆ ಗೊತ್ತಿತ್ತು ಮ್ಯಾಮ್ ನಾನು ಹೋಗ್ತೀನಿ ಅಂತ. ಬಿಕಾಸ್ ನಾನು ಸೆಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದು ಮ್ಯಾಮ್, ತುಂಬ ಸೆಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡೇ ಬಂದಿದ್ದು. ಅದೊಂದು ಅಂದ್ರೆ ಅನ್ನಿಸ್ತಿತ್ತು, ಹಂಗಂತ ನಾನು ಏಕಲವ್ಯ ಅಥವಾ ಚಕ್ರವ್ಯನ್ ಬೇಸ ಅರ್ಜುನ ಅಂತ ನಾನು ಹೇಳ್ತಿಲ್ಲ. ಈಗ ನಿಲ್ಲಿಸಿದಾಗ ಅಲ್ಲಿ ಸ್ಟಿಕ್ಕರ್ ಹೆಸರಿತ್ತು ಮ್ಯಾಮ್, ಆ ಕಡೆಯಿಂದ ಹೆಸರು ಹಾಕೊಂಡ್ ಬಂದಿರು, ಕಾಕ್ರೋಚ್ ಸುದಿ ಅಂತ ಇತ್ತು. ಇಲ್ಲೇ ಡೋರ್ ಇದ್ದಿದ್ದು, ಎಕ್ಸಿಟ್ ಡೋರು. ಸೊ ಇಲ್ಲಿ ನನ್ನ ನಿಲ್ಸೋರೆ ಅಂದಾಗ 90% ಆ ಕಡೆ ಹೋಗಿ ಅವ್ರನ್ನ ಹೇಳ್ಕೊಬಂದು ಸೂಟ್ ಕೇಸೆಲ್ಲ ಅಡ್ಡ ಇತ್ತು, ರಿಸ್ಕ್ ತೊಗೊಳ್ಳಲ್ಲ, ನಾನು ಹಿಂಗೆ ಎಳಿತಾರೆ ಅನ್ನೋದು ಗೊತ್ತಿತ್ತು. ಅದಕ್ಕೆ ನಾನು ಅದು ತುಂಬ ಶಾಕು. ಆ ರಿಯಾಕ್ಷನ್ ನೋಡಿರ್ತೀರಿ, ನಿಮ್ಗೆ ಗೊತ್ತಿರುತ್ತೆ. ನಂಗೆ ಅಲ್ಲಿ ಗೊತ್ತಾಗಿತ್ತು ಮ್ಯಾಮ್, ಮೋಸ್ಟ್ಲಿ ನಾನು ಔಟ್ ಅಂತ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಸುಮ್ಮನೆ ಗ್ರೂಪಿಸಮ್ ಆಗಲ್ಲ, ಸುಮ್ಮನೆ ಎಲ್ಲರೂ ಕ್ಲೋಸ್ ಆಗಲ್ಲ. ನೀವು ಜಾಹ್ನವಿ ಅವರಿಗೆ, ಅಶ್ವಿನಿ ಗೌಡ ಅವರಿಗೆ ಬಹಳಷ್ಟು ಕ್ಲೋಸ್ ಆಗಿದ್ರಿ, ಎಮೋಷನಲಿ ಕನೆಕ್ಟ್ ಆಗಿದ್ರ, ಅಥವಾ ನೀವು ಆಟಕ್ಕೋಸ್ಕರ ಅವ್ರ ಜೊತೆ ಗ್ರೂಪ್ ಅಲ್ಲಿ? ಎಲ್ರಿಗೂ ಕ್ಲೋಸ್ ಆಗೇ ಆಗ್ತಾರೆ ಮ್ಯಾಮ್. ಆ ಥರದ್ದು ಮ್ಯಾಮ್, ನಿಮ್ಗೆ ಅಲ್ಲಿರೋ ಅದೊಂದು ದೊಡ್ಡ ನಿಮ್ಗೊಂದು ಭೂಮಿ ಅನ್ಕೊಳ್ಳಿ, ನೀವು ಬದುಕ್ತಿರೋ ಏರಿಯಾ ಅನ್ಕೊಳ್ಳಿ ಮೇಡಮ್. ಇರೋದೇ 15 ಜನ ಮ್ಯಾಮ್. ಈಗ ಅಭಿ ಅವರು ಧನುಕ್ ತುಂಬ ಕ್ಲೋಸು ಮೇಡಮ್, ಸ್ಪಂದನ ಅವರು ಮಾಳುಗೆ ಯಾರಿಗೋ ಕ್ಲೋಸು ಮ್ಯಾಮ್, ರಾಶಿ ಅವರು ಸೂರಜ್ಗೆ ಯಾರಿಗೋ ಕ್ಲೋಸು ಮ್ಯಾಮ್, ಇನ್ನು ಯಾರ್ಯಾರವ್ರೆ ಅಲ್ಲಿ ನೀವೇ ನೋಡಿರ್ತೀರಿ ಮ್ಯಾಮ್, ಗಿಲ್ಲಿ ಅವ್ರಿಗೆ ಕಾವ್ಯ ಕ್ಲೋಸ್. ಸೊ ಈಗ ಕಾವ್ಯನೋ ಗಿಲ್ಲಿನೋ ಆಚೆ ಬಂದ್ರು ಅನ್ಕೊಳ್ಳಿ ಮ್ಯಾಮ್, ನಾನು ಬೇಡ ಚೆನ್ನಾಗಿ ಆಡ್ತಾರೆ, ತುಂಬ ಚೆನ್ನಾಗಿ ಆಡಲಿ, ಅದಕ್ಕೆ ಕಾವ್ಯ ಕಾರಣ ಅಂತ ಹೇಳೋಕ್ಕಂತ ಅದೇ ಥರದ್ದೇ ಇರುತ್ತಲ್ಲ ನಮ್ಗೆ ಅಲ್ಲಿ ಗೊತ್ತೇ ಆಗೋದಿಲ್ಲ ಮ್ಯಾಮ್. ಈಗ ನಾಳೆ ಕಾವ್ಯ ಆಚೆ ಬಂದ್ರು ಅನ್ಕೊಳ್ಳಿ, ಈಗ ಕಾವ್ಯಂಗೂ ನೀವು ಕೇಳಿ, ನೀವು ಗಿಲ್ಲಿ ಶೇಡಲ್ಲಿ ಎಲ್ಲೋ ನೀವು ಕಮ್ಮಿ ಮಾಡ್ಕೊಂಡ್ರಿ ಅಂತ, ಅದು ಗಿಲ್ಲಿ ಕಾರಣ ಮ್ಯಾಮ್, ಇಲ್ಲ ಹಂಗಾಗುತ್ತೆ ಮ್ಯಾಮ್. ಓಕೆ ಸರ್, ಬಹಳಷ್ಟು ಜನ ನಿಮ್ಮನ್ನ ಖಡಕ್ ವಿಲನ್ನು ಅದೇ ಒಂದು ಪಾತ್ರದಲ್ಲಿ ನೋಡಿದ್ರು. ಯಾವುದೇ ಒಂದು ಒಳ್ಳೆಯತನ ನೀವು ಹೇಗೆ ಏನು ಗೊತ್ತಿಲ್ಲ. ಆದರೆ ಬಿಗ್ ಬಾಸಿಗೆ ಬಂದಮೇಲೆ ಇಲ್ಲ, ಸುದಿಯವರು ಕೂಡ ಬಹಳ ಒಳ್ಳೆಯ ವ್ಯಕ್ತಿತ್ವ ಇದೆ, ಅವ್ರಿಗೂ ಕೂಡ ಒಳ್ಳೆ ಮನುಷ್ಯ, ನೀವೇನು ಅಂತ ತೋರಿಸಿದ್ರಿ ಸರ್. ಆದ್ರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಬೆಳೆಸಿದಂತಹ ಒಂದು ಪದ ನಿಮ್ಗೆ ಡ್ರಾಬ್ಯಾಕ್ ಆಯ್ತು ಅಂತ ನಿಮ್ಗೆ ಅನ್ಸತ್ತಾ? 100% ಮ್ಯಾಮ್. ಆಮೇಲೆ ಈಗ ನೋಡಿ ಮ್ಯಾಮ್ ವಜ್ರಮುನಿ ಸರ್, ನಮ್ಮ ಕೀರ್ತಿ ಸರ್, ಅದೇ ಧರ್ಮ ಕೀರ್ತಿರಾಜ್ ಅವ್ರ ತಂದೆ ಕೀರ್ತಿರಾಜ್ ಸರ್, ರವಿಶಂಕರ್ ಸರ್, ಅವರೆಲ್ಲ ಯಾವಾಗ ಪರ್ಸನಲ್ ಆಗಿ ಮಾತಾಡ್ಸಿದ್ರ ಮ್ಯಾಮ್, ಹೂವ ತರ ಮ್ಯಾಮ್ ಅವರೆಲ್ಲ. ರವಿಶಂಕರ್ ಸರ್, ವಜ್ರಮುನಿ ಸರ್ ಬಗ್ಗೆ ಕೇಳಿದ್ದೀನಿ, ನಾನು ಮಾತಾಡ್ಸಿಲ್ಲ. ಆದ್ರೆ ದೇವ್ರಂತ ಮನುಷ್ಯ ಅಂತ ಕೇಳಿ, ದೇವ್ರು ಅಯ್ಯಪ್ಪ ಅನ್ನೋದನ್ನ ಕೇಳಿದ್ರಿ ಮ್ಯಾಮ್. ಪಾತ್ರದಲ್ಲಿ ನಡಗಿಸ್ಬಿಡೋರು ಮ್ಯಾಮ್, ಅಂದ್ರೆ ಎದುರು ಬಿಡೋರು ಮೇಡಮ್. ಜನ ಚಿಕ್ಕ ಮಕ್ಕಳೆಲ್ಲ ಹುಚ್ಚ ಹೋಯ್ಕೊಂಡಿದ್ದೆ ಮ್ಯಾಮ್ ಅವ್ರ ಪಾತ್ರಗಳು ನೋಡಿ. ರವಿಶಂಕರ್ ಸರ್ ಅಂತ ತುಂಬಾ ಪರಿಚಯ ಮ್ಯಾಮ್, 4 ಸಿನಿಮಾ ಮಾಡಿದ್ದೀನಿ. ಹೂವ ಮ್ಯಾಮ್ ಅವರು. ಕೀರ್ತಿರಾಜ್ ಸರ್ ಅಂತೂ ನೀವು ನಂಬಕ್ಕಾಗ್ದಿರ ಅಷ್ಟು ಒಳ್ಳೆಯವರು ಮ್ಯಾಮ್. ಮ್ಯಾಮ್ ಪಾತ್ರಗಳು ಬೇರೆ ಮೇಡಮ್, ನಿಜ ಜೀವನ ಬೇರೆ. ನಾನು 2-3 ಇಂಟರ್ವ್ಯೂ ಹೇಳಿದೆ, ಸುದಿ ಹುಲಿವೇಷದಲ್ಲಿರೋ ಹಸು ಅನ್ನೋ ಥರದ್ದು ಹೇಳಿದೆ ಮ್ಯಾಮ್. ಆಮೇಲೆ ನಾನು ಮನುಷ್ಯ ಅಲ್ವಾ ಮ್ಯಾಮ್, ನಾನು ಏನು ಅವ್ರ ನರ ಎಲ್ಲ ಕಿತ್ತು ಸರ ಮಾಡ್ಕೊಳಕ್ಕಾಯ್ತದ ಮ್ಯಾಮ್? ನಾನು ಈಗ ಕಾಮಿಡಿ ಮಾಡಿದ್ರೆ ಜನ ಹೋಗ್ತಾರೆ ಮ್ಯಾಮ್. ನಾನು ವಿಲನ್ನು ಅಂದ್ಬಿಟ್ಟು ಚಾಕು ತೆಗೆದು ರೋಡಲ್ಲಿ ಇಟ್ಟರೆ ಬಿಡ್ತೀರಾ ಮ್ಯಾಮ್ ನೀವು? ನಾನು ವಿಲನ್ನು ಅಂತ ನೀವು ಹೋಯ್ತಾ ಹಿಂಗೆ ಹಿಡಿದು ನಾನು ಎಳೆದ್ಬಿಟ್ರೆ ಬಿಡ್ತೀರಾ ಮ್ಯಾಮ್? ಇಲ್ಲ ಸರ್, ಸಿನಿಮಾದಲ್ಲಿ ಇದ್ದಂತಹ ಒಂದು ಅಗ್ರೆಸಿವ್ ಕ್ಯಾರೆಕ್ಟರ್ ನೀವು ಬಿಗ್ ಬಾಸ್ ಅಲ್ಲಿ ಕ್ಯಾರಿ ಮಾಡಿದ್ರೆ ಖಂಡಿತ ನೀವು ಇನ್ನೂ ಸ್ವಲ್ಪ ದಿನ ಅಲ್ಲಿ ಮೈಲೇಜ್ ತಗೊಳ್ಬಹುದು ಅನ್ಸುತ್ತೆ ಮ್ಯಾಮ್. ಆಮೇಲೆ ನೀವು ಏನು ಗೊತ್ತಾ, ಸಿನಿಮಾದಲ್ಲಿರೋ ಅಗ್ರೆಸಿವ್ ಇದೆಯಲ್ಲ, ಅಗ್ರೆಸಿವ್ನೆಸ್ ಪಾತ್ರ ಮೇಡಮ್, ಸುದಿ ಅಲ್ಲ ಮೇಡಮ್ ಅಗ್ರೆಸಿವ್ನೆಸ್, ಅಥವಾ ಸುದಿ ಅಗ್ರೆಸಿವ್ ಅಲ್ಲ ಮ್ಯಾಮ್, ಸುದಿಯ ಪಾತ್ರ ಅಗ್ರೆಸಿವ್ ಮ್ಯಾಮ್. ಇದೇ ನಾನು ಈಗ ಒಂದು ಗಣೇಶ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಕಾಮಿಡಿಯನ್ ಮ್ಯಾಮ್, ಔಟ್ ಅಂಡ್ ಔಟ್ ಕಾಮಿಡಿಯನ್ ನಾನು. ಹಂಗಂತ ನಾನು ಜೋಕರೋ ಕಾಮಿಡಿಯನೋ ಅಲ್ಲ ಮೇಡಮ್.
ಅಗ್ರೆಸಿವ್ನೆಸ್ ಪಾತ್ರದಲ್ಲಿ ಮ್ಯಾಮ್ ನಾನು ರಿಯಲ್ ಲೈಫಲ್ಲಿ ನಂದೇ ಒಂದು ತಾನೇ ಇರ್ತಾನೆ. ಈಗ ನೀವು ಇಲ್ಲಿ ಆ್ಯಂಕರಿಂಗ್ ಮಾಡಬೇಕು, ಇದಕ್ಕೆ ತಕ್ಕ ಬಟ್ಟೆ ಹಾಕ್ತೀರಿ, ಹಿಂಗೇನೋ ಮಾತಾಡಿ. ನೀವು ರಿಯಲ್ ಲೈಫಲ್ಲಿ ಹಿಂಗೆ ಮಾತಾಡಲ್ಲ. ನಮ್ಮ ಮಗನ ಕೂರಿಸ್ಕೊಂಡು ಹೇಳಿ ಇವತ್ತು ಸ್ಕೂಲಲ್ಲಿ ನೀವೇನು ಹೋಮ್ವರ್ಕ್ ಮಾಡಿದೆ ಅಂತೀರಾ, ಮಗನೇ ಏನು ಹೋಮ್ವರ್ಕ್ ಮಾಡಿದೆ ಅಂತೀರಾ. ನೀವು ರಿಯಲ್ ತಾನೇ ಏನೋ ಮಗನೇ ಏನು ಹೋಮ್ವರ್ಕ್ ಮಾಡಿದೆ ಅನ್ನೋದು. ಅದೇ ನಾನು ಬಿಗ್ ಬಾಸ್ ಅಲ್ಲಿ ಕಂಡಿದ್ದು ಮ್ಯಾಮ್. ಅದೇ ಇದ್ರಲ್ಲ ಆದ್ರೆ ನನಗೇನೋ ಇದ್ರೆ ಮಗನ್ನೇ ಹಿಂಸೆ ಕೊಡೋ ಥರದು, ಹೆಂಡ್ತಿಗೆ ಕಪ್ಪಾಳ ಹೊಡೆಯೋ ಥರದು, ತೆಗೆದು ರೋಡ್ಗೆ ಎಸೆಯೋದು. ನನ್ನ ಹೆಂಡ್ತಿನ ಹೊಡೆದಂಗೆ ಎಸೆಯೋಕ್ಕಾಗುತ್ತಾ ಮ್ಯಾಮ್? ಖಂಡಿತ. ನನ್ನ ಹೆಂಡ್ತಿ ನನ್ನ ಲೈಫಲ್ಲಿ ದೇವತೆ ಥರ ಮ್ಯಾಮ್. ಅಂದ್ರೆ ನೀವ್ ಹೆಂಗಿದ್ರಿ ಸುದಿಯವರು ಲೈಫಲ್ಲಿ ಹೆಂಗಿದ್ರೆ ಅಲ್ಲೇ ಹಾಗೇನೆ ಬಿಗ್ ಬಾಸ್ ಅಲ್ಲಿ ಕೂಡ ಇದ್ರ? ನಾನಲ್ಲ, ಸೀಸನ್ 1 ಇಂದ ಇವತ್ತವರೆಗೂ ಅವರಲ್ಲದವ್ರು ಆಗಕ್ಕೆ ಸಾಧ್ಯನೇ ಇಲ್ಲ ಬಿಗ್ ಬಾಸ್ ಅಲ್ಲಿ. ಬಿಗ್ ಬಾಸ್ ಅವ್ರು ಏನು ಅನ್ನೋದು ಕೆಟ್ಟವರು, ಒಳ್ಳೆಯವರು, ಶಾರ್ಟ್ ಟೆಂಪರು ಅಥವಾ ತುಂಬಾ ಲೋನು, ತುಂಬಾ ಸೂಪರು ಅನ್ನೋದನ್ನ ಏನಿದೆ ಅದು ಅವ್ರ ತನಾನೇ ಮ್ಯಾಮ್. ಅದು ಮಾತು ಹೇಳ್ತಾ ಇದ್ದೀರಾ ನೀವು. ಆದ್ರೆ ನೀವು ಅಲ್ಲೊಂದು ಮಾತು ಹೇಳಿದ್ರಿ, ಬಕೆಟ್ ಇಟ್ಕೊಂಡು ಸ್ನಾನ ಮಾಡ್ಬೇಕು ಹೊರತು ಬಕೆಟ್ ಇಟ್ಕೊಂಡು ಜೀವನ ಮಾಡಬಾರ್ದು. ಈ ಮಾತು ಯಾಕೆ ಸರ್? ಮ್ಯಾಮ್ ಧ್ರುವಂತನ್ ಕೇಳಿದೆ ಮ್ಯಾಮ್. ಅದು ಯಾರಲ್ಲಿ ಬಕೆಟ್ ಹಿಡಿತಾರೆ ಅದು ನಾನು ಅದೇ ಈಗ ನೋಡಿ ಆಚೆ ಬಂದಾಗ ನನಗೂ ಅದೇ ತರದಿದೆ. ಅಲ್ಲಿ ಗೊತ್ತಾ ಧ್ರುವಂತನ್ಗೆ ಯಾಕೆ ಹೇಳಿದೆ ಅಂತ ಮ್ಯಾಮ್, ಅಲ್ಲಿ ಅಮ್ಮಂಗೆ ಒಂಚೂರು ಓದಕ್ ಬರಲ್ಲ ಮಲ್ಲಮ್ಮ ಅವ್ರಿಗೆ ಕೆಲವು ಅರ್ಥ ಆಗ್ತಿರ್ಬೋದು. ತುಂಬಾ ಇನ್ನೋಸೆಂಟ್ ಅವ್ರು, ನೀವು ನೋಡಿರ್ತೀನಿ ಇವಾಗ ಇಂಟರ್ವ್ಯೂ ಮಾಡಿದ್ರೆ. ಅಲ್ಲಿ ಏನಾಗಿತ್ತು, ಅಲ್ಲಿ ಬಿಗ್ ಬಾಸ್ ಏನು ಹೇಳಿದ್ರು ಅವ್ರಿಗೆ ಅರ್ಥೈಸಿ ಒಂಚೂರು ಅಂತ ಅವ್ರು ಸ್ವಲ್ಪ ಧ್ರುವಂತ ಕ್ಲೋಸ್ ಇದ್ದಿಂದ ಅವ್ರಿಗೆ ಆಟವನ್ನು ಅರ್ಥೈಸಿ ಅವ್ರಿಗೆ ಏನು ಬರ್ದಿದ್ವಿ ಅವ್ರಿಗೆ ಓದಕ್ಕೂ ಬರಲ್ಲ ಮ್ಯಾಮ್ ಅಮ್ಮಂಗೆ. ಇವ್ರು ತಕ್ಕಂಗೆ 2-3 ಸರಿ ಆಡಿಸಿದ ನಾನು ನೋಡಿದೆ ಮ್ಯಾಮ್. ಅಲ್ಲಿ ಒಂದ್ಸತಿ ಸೂರಜು ಟೀಮ್ಗೋಸ್ಕರ ಒಂದು ಇದನ್ನ ಪವರನ್ನು ಬಿಟ್ಟಿರ್ತಾರೆ. ಆಗ ಅಮ್ಮನ ಮನಸ್ಸಲ್ಲಿ ಏನಿರುತ್ತೆ, ನಾನು ಅಲ್ಲೇ ಕೂತಿರ್ತೀನಿ ಮ್ಯಾಮ್, ಸೂರಜ್ ಕೊಡ್ಬೇಕು ಉತ್ತಮ ಅಂತಿರುತ್ತೆ. ಅಮ್ಮ ಇರಿ ಅರ್ಜೆಂಟ್ ಮಾಡ್ಬಿಡಿ, ಒಂದು ನಿಮಿಷ ನೋಡಿ ಅವರೆಲ್ಲ ಏನು ಹೇಳ್ತಾವ್ರು ನೋಡಿ ಅಂತ ಗಿಲ್ಲಿ ಇವರು ಉತ್ತಮ ಕೊಡ್ತಾರೆ ಧ್ರುವಂತಿಗೆ. ಇನ್ನೊಂದು ಇವ್ರು ನೋಡಿ ಅವರೆಲ್ಲ ಯಾರು ಕೊಡ್ತಾವ್ರು ಅದನ್ನ ನೋಡಿ ಅಂತ ಹೇಳ್ದ ನಾನು ನೋಡಿದೆ ಮ್ಯಾಮ್. ಅಮ್ಮ ಹೋಗಿ ಸೂರಜ್ ಅಂತ ಇಲ್ಲಿ ಹೇಳಿದ್ರು, ಅಲ್ಲಿ ಧ್ರುವಂತ ಕೊಟ್ಬಿಡ್ತಾರೆ ಮ್ಯಾಮ್. ನನಗೆ ಅವಾಗ ಏನನ್ಸುತ್ತೆ, ಇವರು ಹಿಂಗೆ ಅವ್ರನ್ನ ಅರ್ಥೈಸು ಅಂದ್ರೆ ಇವ್ರ ಅರ್ಥದ ಪ್ರಕಾರ ಆಡಿಸ್ತಾರೆ. ಅವಾಗಿಂದ ಧ್ರುವಂತ ಮೇಲೆ ನಂಗೆ ಸಖತ್ ಕೋಪ ಬರ್ತವೆ.